ಕೆಲವರು ನನ್ನ ಜೊತೆ ಕೇಳಿದ್ರು ಯಾಕೆ ಟೂ ವೀಲರ್ಸ್ ಇದು ಮಿನಿ ಲಾಗ್ ತೆಗ್ದಿಲ್ಲ ಅಂತ. ಕೆಲವರಂದ್ರೆ ಸ್ವಲ್ಪ ಮಂದಿ ಟೂ ವೀಲರ್ಸ್ ವಿಡಿಯೋ ಹಾಕಿ ಅಂತ ಹೇಳಿದ್ರು. ಟೂ ವೀಲರ್ಸ್ ಸೆಲೆಕ್ಟ್ ಮಾಡೋಕ್ಕೋಸ್ಕರ ಹೋಗಿರೋದು ಸೋನಾ ಮೋಟಾರ್ಸ್ ಕಲ್ಲಡ್ಕಾಗೆ. ನನ್ಗೆ ಪ್ಲಾನ್ ಇದ್ದಿದ್ದು ಜುಪಿಟರ್ ಅನ್ನ ಪರ್ಚೇಸ್ ಮಾಡ್ಬೇಕು ಅಂತ. ಇದು ಕೂಡ ತುಂಬಾನೇ ಸಖತ್ತಾಗಿತ್ತು. ಬಟ್ ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್ ಅಂದಾಗೆ ನಂಗೆ ಎಂಟಾರ್ಕ್ ಇದು ತುಂಬಾನೇ ಇಷ್ಟ ಆಯ್ತು. ಜಾಸ್ತಿಯಾಗಿ ಕ್ರೇಜ್ ಆಗಿ ಅಟ್ರಾಕ್ಟಿವ್ ಆಗಿತ್ತು ಒಂದು ಬೈಕ್. ಆರ್ಡರ್ ಕೊಟ್ಟು ಒಂದು 15 ಡೇಸ್ ವೇಟ್ ಮಾಡ್ಬೇಕು ಅಂತ ಭಾವಿಸಿದ್ದೆ. ಬಟ್ ಒನ್ ಡೇ ಅಲ್ಲಿ ಅವರು ಡೆಲಿವರಿ ಮಾಡಿ ಕೊಟ್ರು. ಎಂಟಾರ್ಕ್ ಎಕ್ಸ್ಪಿ ರಿವ್ಯೂ ಅಂತೂ ನಾನು 1 ಮಂತ್ ಆದ ನಂತರ ನಿಮ್ಗೆ ಶೇರ್ ಮಾಡ್ತೀನಿ. ಎಷ್ಟೋ ವರ್ಷಗಳಾಯ್ತು ಒಂದು ಟೂ ವೀಲರ್ಸ್ಗೆ ವೆಯ್ಟ್ ಮಾಡ್ಕೊಂಡು. ಟೂ ವೀಲರ್ ತೆಗೆದು ಓವರ್ ಬಿಲ್ಡಪ್ ಮಾಡೋದು ಯಾಕೆ, ಇದೊಂದು ಸಿಲ್ಲಿ ಮ್ಯಾಟರ್ ಅಂತ ನಿಮ್ಗೆ ಅನ್ನಿಸ್ಬಹುದು. ಬಟ್ ನಂಗೆ ಇದಂತೂ ನನ್ನ ಲೈಫಲ್ಲಿ ದೊಡ್ಡ ಅಚೀವ್ ಮಾಡಿದಾಗೆ. ಫಸ್ಟ್ ಆಫ್ ಆಲ್ ನನ್ನ ಮನೆಯವರನ್ನ ಇಷ್ಟು ವರ್ಷ ಒಂದು ಟೂ ವೀಲರ್ ಪರ್ಚೇಸ್ ಮಾಡೋಕೆ ಕನ್ವಿನ್ಸ್ ಮಾಡ್ಬೇಕಾಗಿತ್ತು. ಕನ್ವಿನ್ಸ್ ಮಾಡಿ ಫೈನಲ್ ಆಗಿ ಅವರು ಟೂ ವೀಲರ್ ಪರ್ಚೇಸ್ ಮಾಡೋಕ್ಕೋಸ್ಕರ ಪರ್ಮಿಷನ್ ಕೊಟ್ರು. ಇಷ್ಟಪಟ್ಟದ್ದು ಬೇಗನೆ ಸಿಗದೆ ಕಷ್ಟಪಟ್ಟು ಸಿಕ್ಕಿದಾಗ ಲೇಟ್ ಆದ್ರೂ ಲೇಟೆಸ್ಟ್ ಆಗಿದ್ದೆ ದೇವರು ಕೊಟ್ಬಿಟ್ಟ. ಎಲ್ಲದಕ್ಕೂ ಕೂಡ ನಾವು ತಾಳ್ಮೆಯಿಂದ ವೇಟ್ ಮಾಡ್ಬೇಕು. ಜಾಸ್ತಿಯಾಗಿ ನನಗೆ ಖುಷಿ ಆಗಿರೋದೇ ನನ್ನ ಮಕ್ಕಳ ಹ್ಯಾಪಿ ನೋಡ್ಕೊಂಡು. ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಎಂಟಾರ್ಕ್ ಅಂತೂ ಮನೆಗೆ ತಂದಿದ್ದೀನಿ. ಬಟ್ ಅಮ್ಮ ಅಂತೂ ಕೀ ಕೊಡೋದೇ ಇಲ್ಲ. ಯಾಕಂದ್ರೆ ಟೂ ವೀಲರ್ ಡ್ರೈವಿಂಗ್ ಲೈಸೆನ್ಸ್ ನನ್ನ ಜೊತೆ ಇಲ್ಲ. ಹಾಗಾಗಿ ಡ್ರೈವಿಂಗ್ ಲೈಸೆನ್ಸ್ ಕೈಗೆ ಸಿಕ್ಕಿದ ನಂತರ ನಾನು ಕೀ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆದ್ರೂ ಪರವಾಗಿಲ್ಲ, ಲೈಸೆನ್ಸ್ ಸಿಗುವ ತನಕ ಪೇಷನ್ಸ್ಲಿ ವೇಟ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್, ಬಾಯ್.